ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ರೆಸಿಡೆನ್ಷಿಯಲ್ ಸ್ಟೇಟಸ್ನಲ್ಲಿ ಥರ್ಡ್ ಪ್ರಾಬ್ಲಮ್ ಮಾಡಿಸ್ತಾ ಇದ್ದೀನಿ. ಕ್ವಶನ್ ಈ ಥರದಲ್ಲಿದೆ. ಮಿಸ್ಟರ್ ಮ್ಯಾಕ್ಸ್ವೆಲ್, ಆನ್ ಆಸ್ಟ್ರೇಲಿಯನ್ ಕ್ರಿಕೆಟ್ ಪ್ಲೇಯರ್, ಕಮ್ಸ್ ಟು ಇಂಡಿಯಾ ಎವ್ರಿ ಇಯರ್ ಸಿನ್ಸ್ 2015-16. ಮ್ಯಾಕ್ಸ್ವೆಲ್ ಅನ್ನುವಂಥ ಆಸ್ಟ್ರೇಲಿಯನ್ ಕ್ರಿಕೆಟ್ ಪ್ಲೇಯರ್ ಕ್ರಿಕೆಟ್ ಆಡಲಿಕ್ಕೆ ಇಂಡಿಯಾಕ್ಕೆ 2015-16ರಿಂದ ಪ್ರತಿ ವರ್ಷ ಬರ್ತಾ ಇದ್ದಾನೆ. ಆ್ಯಂಡ್ ಸ್ಟೇಸ್ ಹಿಯರ್ ಫಾರ್ 80 days. ಹಿಯರ್ ಅಂತಂದರೆ ಇಂಡಿಯಾದಲ್ಲಿ ಪ್ರತಿ ವರ್ಷ 80 ದಿನ ಇರ್ತಾರಂತೆ. ಹಾಗಾದರೆ ನೀವು ಅವನ ರೆಸಿಡೆನ್ಷಿಯಲ್ ಸ್ಟೇಟಸ್ ಏನಾಗುತ್ತೆ ಅನ್ನೋದನ್ನು ಫೈಂಡ್ ಔಟ್ ಮಾಡಬೇಕು. ಯಾವ ಇಯರಿಗೆ? ಅಸೆಸ್ಮೆಂಟ್ ಇಯರ್ 25-26. ಸೊ ಯಾವುದೇ ಅಸೆಸ್ಮೆಂಟ್ ಇಯರ್ ಕೊಟ್ಟಿರಲಿ, ಫಸ್ಟು ನೀವು ಪ್ರೀವಿಯಸ್ ಇಯರನ್ನು ಬರ್ಕೊಳ್ಬೇಕಾಗತ್ತೆ. ಪ್ರೀವಿಯಸ್ ಇಯರ್ ಯಾವುದು ಅಂತಂದರೆ ಅಸೆಸ್ಮೆಂಟ್ ಇಯರ್ ಏನು ಕೊಟ್ಟಿರ್ತಾರೋ ಅದರ ಹಿಂದಿನ ವರ್ಷ. ಅಸೆಸ್ಮೆಂಟ್ ಇಯರ್ 25-26 ಅನ್ನು ಕೊಟ್ಟಿದ್ದಾರೆ, ಅದರ ಹಿಂದಿನ ವರ್ಷ 24-25. ಹಾಗೆ ಹಿಂದಿನ ಒಂದು 4-5 ವರ್ಷಗಳನ್ನು ಬರ್ಕೊಳ್ತಾ ಇದ್ದೀನಿ ನಾನು. 23-24, 22-23, 21-22. ನೋಡಿ, 24ರಿಂದ 23, 22, 21, 20, 19, 18. ನಿಮಗೆ ಈ ಥರ ಬರ್ಕೊಳ್ಳೋಕೆ ಗೊತ್ತಾಗಲಿಲ್ಲ ಅಂತಂದರೆ ಹೀಗೂ ಬರ್ಕೊಳ್ಬೋದು. 25, 24, 23, 22, 21, 20, 19. ಕ್ವಶನಲ್ಲಿ ಏನು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ? ಪ್ರತಿ ವರ್ಷ ಇಂಡಿಯಾದಲ್ಲಿ ಎಷ್ಟು ದಿನ ಇರ್ತಾನಂತೆ? ಪ್ರತಿ ವರ್ಷ ಇಂಡಿಯಾದಲ್ಲಿ 80 ದಿನ ಇರ್ತಾರೆ ಅಂತ ಕ್ವಶನಲ್ಲಿ ಕೊಟ್ಟಿದ್ದಾರೆ. ಸ್ಟೇಸ್ ಹಿಯರ್ ಫಾರ್ 80 days. ಪ್ರತಿ ವರ್ಷವೂ 80 ದಿನ ಇರ್ತಾನಂತೆ. ನೀವು ಅವನು ಭಾರತದ ನಿವಾಸಿ ಹೌದಾ, ಭಾರತದ ನಿವಾಸಿ ಅಲ್ವಾ, ರೆಸಿಡೆಂಟ್ ಹೌದಾ, ರೆಸಿಡೆಂಟ್ ಅಲ್ವಾ ಅನ್ನೋದನ್ನು ಫೈಂಡ್ ಔಟ್ ಮಾಡಬೇಕು. ಹೇಗೆ ಫೈಂಡ್ ಔಟ್ ಮಾಡ್ತೀರಾ? ಅದಕ್ಕೆ 2 ಬೇಸಿಕ್ ಕಂಡೀಷನ್ ಇದೆ. ಆ 2 ಬೇಸಿಕ್ ಕಂಡೀಷನಲ್ಲಿ ಯಾವುದಾದ್ರೂ ಒಂದು ಕಂಡೀಷನ್ನನ್ನಾದರೂ ಅವನು ಫುಲ್ಫಿಲ್ ಮಾಡಬೇಕು. ರೆಸಿಡೆಂಟ್ ಆಗಬೇಕು ಅಂತಂದರೆ ಇವೆರಡರಲ್ಲಿ ಯಾವುದಾದ್ರು ಒಂದು ಕಂಡೀಷನ್ ಫುಲ್ಫಿಲ್ ಆಗಬೇಕು. ಏನು ಆ ಕಂಡೀಷನ್? ಏನು ಫಸ್ಟ್ ಕಂಡೀಷನ್ ಏನು ಹೇಳುತ್ತೆ ಅಂತಂದರೆ, ಕ್ವಶನಲ್ಲಿ ಕೊಟ್ಟಿರೋಂಥ ವ್ಯಕ್ತಿ ಭಾರತದಲ್ಲಿ ಹಿಂದಿನ ವರ್ಷದಲ್ಲಿ 182 ದಿನ ಇರಬೇಕಂತೆ. ಹಿಂದಿನ ವರ್ಷ ಅಂದರೆ ಯಾವುದು? ಕ್ವಶನಲ್ಲಿ ಅಸೆಸ್ಮೆಂಟ್ ಇಯರ್ ಯಾವ್ದು ಕೊಟ್ಟಿರ್ತಾರೋ ಅದರ ಹಿಂದಿನ ವರ್ಷ 2024-25 ಪ್ರೀವಿಯಸ್ ಇಯರ್ನಲ್ಲಿ 182 ದಿನ ಇರಬೇಕು. ಇದನ್ನು 182 ದಿನ ಇಲ್ಲ. ಫಸ್ಟ್ ಕಂಡೀಷನ್ ನಾಟ್ ಸ್ಯಾಟಿಸ್ಫೈಡ್. ಹಾಗಾದರೆ ಅವ್ನು ನಾನ್ ರೆಸಿಡೆಂಟಾ? ಫಸ್ಟ್ ಕಂಡೀಷನ್ ಸ್ಯಾಟಿಸ್ಫೈ ಮಾಡಲಿಲ್ಲ ಅಂತಂದರೆ ನಾನ್ ರೆಸಿಡೆಂಟ್ ಅಲ್ಲ. ಸೆಕೆಂಡ್ ಕಂಡೀಷನ್ ನೋಡಬೇಕು. ಸೆಕೆಂಡ್ ಕಂಡೀಷನ್ನು ಸ್ಯಾಟಿಸ್ಫೈ ಮಾಡದೇ ಇದ್ದರೆ ಮಾತ್ರ ನಾನ್ ರೆಸಿಡೆಂಟ್ ಆಗ್ತಾನೆ. ಸೆಕೆಂಡ್ ಕಂಡೀಷನ್ ಏನು? 182 ದಿನ ಇರಲಿಲ್ಲ ಅಂತಂದರೆ ಅಟ್ಲೀಸ್ಟ್ 60 ದಿನನಾದರೂ ಹಿಂದಿನ ವರ್ಷದಲ್ಲಿ ಇರಬೇಕು. ನೋಡಿ, ಈಗ 60ಕ್ಕಿಂತ ಜಾಸ್ತಿ ಇದ್ದಾನೆ. ಅಷ್ಟೇ ಅಲ್ಲ, ಆ್ಯಂಡ್ ಅದ್ರ ಜೊತೆ ಇನ್ನೊಂದು ಕಂಡೀಷನ್ ಮರ್ಜ್ ಆಗಿದೆ. ಹಿಂದಿನ 4 ವರ್ಷದಲ್ಲಿ ಪ್ರೀವಿಯಸ್ ಇಯರನ್ನು ಬಿಟ್ಟು ಅದರ ಹಿಂದಿನ 4 ವರ್ಷದಲ್ಲಿ 365 ಅಥವಾ 365ಕ್ಕಿಂತ ಜಾಸ್ತಿ ದಿನ ಇಂಡಿಯಾದಲ್ಲಿ ಇರಬೇಕು. ಹಿಂದಿನ ವರ್ಷದಲ್ಲಿ 60ಕ್ಕಿಂತ ಜಾಸ್ತಿ ಇದ್ದಾನೆ. ಹಿಂದಿನ ವರ್ಷ ಬಿಟ್ಟು ಅದರ ಹಿಂದಿನ 4 ವರ್ಷಗಳಲ್ಲಿ, ವರ್ಷಕ್ಕೆ 80 ದಿನ ಅಂತಂದರೆ 8×4 32, 4 ವರ್ಷದಲ್ಲಿ 320 ದಿನ ಅವನು ಇಂಡಿಯಾದಲ್ಲಿ ಇದ್ದಾನೆ. 320 days ಓನ್ಲಿ. 320 ದಿನ ಮಾತ್ರ ಇದ್ದಾನೆ. ಬಟ್ ಎಷ್ಟು ದಿನ ಇರಬೇಕಿತ್ತು? 365 ದಿನ ಇರಬೇಕಿತ್ತು. 365 ದಿನ ಇಲ್ಲ. ಏನಕ್ಕೆ ಅಂತಂದರೆ ನಾನು ಇರೋದು ವರ್ಷಕ್ಕೆ 80 ದಿನ ಅಂತಂದರೆ 4 ವರ್ಷಕ್ಕೆ ಇರುವಂಥದ್ದು 320 ದಿನ ಮಾತ್ರ. ಸೊ ಈ ಕಂಡೀಷನ್ನು ನಾಟ್ ಸ್ಯಾಟಿಸ್ಫೈಡ್. ಸೊ ಇದರಿಂದ ಏನು ಗೊತ್ತಾಯ್ತು ನಿಮಗೆ? ಫಸ್ಟ್ ಬೇಸಿಕ್ ಕಂಡೀಷನು ಸ್ಯಾಟಿಸ್ಫೈ ಮಾಡಲಿಲ್ಲ, ಸೆಕೆಂಡ್ ಬೇಸಿಕ್ ಕಂಡೀಷನು ಸ್ಯಾಟಿಸ್ಫೈ ಮಾಡಲಿಲ್ಲ. ಬೇಸಿಕ್ ಕಂಡೀಷನ್ ಸ್ಯಾಟಿಸ್ಫೈ ಮಾಡದೇ ಇದ್ದರೆ ಅವನು ನಾನ್ ರೆಸಿಡೆಂಟ್ ಆಗ್ತಾನೆ. ಸೊ ನೀವು ಯಾವಾಗ ಆರ್ಡಿನರಿ ರೆಸಿಡೆಂಟಾ ನಾಟ್ ಆರ್ಡಿನರಿ ರೆಸಿಡೆಂಟಾ ನೋಡಬೇಕು. ರೆಸಿಡೆಂಟ್ ಆದರೆ ಮಾತ್ರ ಅಡಿಷನಲ್ ಕಂಡೀಷನ್ ನೋಡಬೇಕು. ಏನಕ್ಕೆ? ಆರ್ಡಿನರಿ ರೆಸಿಡೆಂಟಾ ನಾಟ್ ಆರ್ಡಿನರಿ ರೆಸಿಡೆಂಟಾ ಅಂತ ತಿಳ್ಕೊಳ್ಳೋದಕ್ಕೆ ಅಡಿಷನಲ್ ಕಂಡೀಷನ್ ನೋಡಬೇಕು. ಅದು ಯಾವಾಗ? ರೆಸಿಡೆಂಟ್ ಆದಾಗ ಮಾತ್ರ. ಬಟ್ ಈಗ ನಾನ್ ರೆಸಿಡೆಂಟ್, ಬೇಸಿಕ್ ಕಂಡೀಷನನ್ನು ಫುಲ್ಫಿಲ್ ಮಾಡಲಿಲ್ಲ. ಸೊ ಹಾಗಾಗಿ ಅಡಿಷನಲ್ ಕಂಡೀಷನ್ ನೋಡೋದು ಬೇಡ. ನೀವು ಇಲ್ಲಿ ನಾಟ್ ಸ್ಯಾಟಿಸ್ಫೈಡ್ ಅಂತ ಬರೆಯೋದಲ್ಲ, ನಾಟ್ ಅಪ್ಲಿಕೇಬಲ್ ಅಂತ ಬರೀಬೇಕು. ಈಗ ನೋಡಲಿಕ್ಕಿಲ್ಲ ನಾವು. ನಾಟ್ ಅಪ್ಲಿಕೇಬಲ್. ಅಲ್ಲಿಗೆ ಪ್ರಾಬ್ಲಮ್ ಇಲ್ಲಿಗೆ ಮುಗೀತು. ಫೈನಲ್ ಆನ್ಸರ್ ಏನು ಅಂತಂದರೆ ಬೇಸಿಕ್ ಕಂಡೀಷನ್ನೇ ಸ್ಯಾಟಿಸ್ಫೈ ಮಾಡಲಿಲ್ಲ, ಹಾಗಾಗಿ ಅವನು ಇಂಡಿಯನ್ ರೆಸಿಡೆಂಟ್ ಅಲ್ಲ. ಫೈನಲ್ ಆನ್ಸರ್ ಬರೀಬೇಕು. ಫ್ರಮ್ ದ ಎಬೋವ್ ಕ್ಯಾಲ್ಕುಲೇಷನ್ ಇಟ್ ಈಸ್ ಕ್ಲಿಯರ್ ದಟ್ ಮಿಸ್ಟರ್ ಮ್ಯಾಕ್ಸ್ವೆಲ್ ಈಸ್ ಸೆಡ್ ಟು ಬಿ ನಾನ್ ರೆಸಿಡೆಂಟ್. ಇದು ಮೇನ್ ಆನ್ಸರ್. ನಿಮಗೆ ಕಂಡೀಷನ್ ಬರ್ತಿದ್ದಕ್ಕೆ 3 ಮಾರ್ಕ್ಸ್ ಸಿಗುತ್ತೆ. ಮೇನ್ ಆನ್ಸರ್ ಇದನ್ನು ಬರೀಲೇಬೇಕು.
ಮೈನ್ ಆನ್ಸರಿಗೆ 2 ಮಾರ್ಕ್ಸ್ ಸಿಗುತ್ತೆ. ವರ್ಕಿಂಗ್ ನೋಟಿಗೆ ಯಾವುದೇ ಥರ ಮಾರ್ಕ್ಸ್ ಇರಲ್ಲ. ಸೊ ಸುಮಾರು ಕ್ವಶನ್ ಪೇಪರಲ್ಲಿ ಇದೇ ಥರ ಡೇಸ್ ಕೊಟ್ಟಿರೋ ಪ್ರಾಬ್ಲಮ್ ಇದೆ. ನಾನು ನಿಮಗೆ 100 ಡೇಸಿನ ಪ್ರಾಬ್ಲಮ್ಮು ಮಾಡಿಸಿದ್ದೆ. ಸಪೋಸ್ 105 ಡೇಸ್, ಈಗ 80 ಡೇಸ್ ಇರೋ ಬದಲು 105 ಡೇಸ್ ಇದ್ದರೆ ಆನ್ಸರ್ ಏನಾಗುತ್ತೆ? 105 ಡೇಸ್ ಏನಾದರೂ ಪ್ರಾಬ್ಲಮಲ್ಲಿ ಕೊಟ್ಟಿದ್ದರೆ ಫಸ್ಟ್ ಬೇಸಿಕ್ ಕಂಡೀಷನ್ ಏನು? 182 ದಿನ ಫಸ್ಟ್ ಬೇಸಿಕ್ ಕಂಡೀಷನ್ ಆಗಲ್ಲ. ಸೆಕೆಂಡ್ ಬೇಸಿಕ್ ಕಂಡೀಷನ್ ಏನು? 60 ದಿನ ಇರಬೇಕು. 105 ದಿನ ಇದೆ. ವರ್ಷಕ್ಕೆ 105 ದಿನ ಇದ್ದರೆ 4 ವರ್ಷಕ್ಕೆ ಎಷ್ಟು ದಿನ ಇದ್ದಂಗೆ ಆಗುತ್ತೆ? 420 ದಿನ ಇದ್ದಂಗೆ ಆಗುತ್ತೆ. ಅಲ್ಲಿಗೆ 2ನೇ ಬೇಸಿಕ್ ಕಂಡೀಷನ್ ಫುಲ್ಫಿಲ್ ಆಗುತ್ತೆ. ದೆನ್ ಫಸ್ಟ್ ಅಡಿಷನಲ್ ಕಂಡೀಷನ್ ನೋಡೋದು ಬೇಡ, ಡೈರೆಕ್ಟಾಗಿ ಸೆಕೆಂಡ್ ಅಡಿಷನಲ್ ಕಂಡೀಷನಿಗೆ ಹೋಗಿ 7 ವರ್ಷದಲ್ಲಿ 730 ದಿನ ಇರಬೇಕಂತೆ. ವರ್ಷಕ್ಕೆ 105 ದಿನ ಇದ್ದರೆ 7 ವರ್ಷಕ್ಕೆ ಎಷ್ಟು ದಿನ ಇದ್ದಂಗೆ ಆಗುತ್ತೆ? 100 107 700 7 5 35 735 ದಿನ ಇದ್ದಂಗೆ ಆಗುತ್ತೆ. ಸೊ ಯಾವಾಗಲೂ ಸೆಕೆಂಡ್ ಕಂಡೀಷನ್ ಫುಲ್ಫಿಲ್ ಮಾಡಿದ್ರೆ ಫಸ್ಟ್ ಕಂಡೀಷನನ್ನು ಫುಲ್ಫಿಲ್ ಮಾಡ್ತಿರ್ತಾರೆ ಅಡಿಷನಲಲ್ಲಿ, ಅದನ್ನು ನೆನ್ಪಿಟ್ಕೊಂಡಿರಿ. ಹಾಗಾದರೆ 105 ದಿನ ಕೊಟ್ಟಿದ್ದಾರೆ ಕ್ವಶನಲ್ಲಿ, ಆನ್ಸರ್ ಏನಾಗುತ್ತೆ? ರೆಸಿಡೆಂಟ್ ಆ್ಯಂಡ್ ಆರ್ಡಿನರಿ ರೆಸಿಡೆಂಟ್. ಹಾಗಾದರೆ 120 ದಿನ ಇದ್ದರೆ 120 ದಿನ ಇದ್ದರೂ ರೆಸಿಡೆಂಟ್ ಆ್ಯಂಡ್ ಆರ್ಡಿನರಿ ರೆಸಿಡೆಂಟ್. ಒಂದು 2-3 ಕ್ವಶನ್ ಪೇಪರ್ನಲ್ಲಿ 105 ದಿನ 120 ದಿನ ಇರೋ ಪ್ರಾಬ್ಲಮ್ ಕೊಟ್ಟಿದ್ದಾರೆ. ಸೊ ಇದೇ ಥರನೇ ನೀವೇ ಟ್ರೈ ಮಾಡಿ. 100 ಡೇಸಿನ ಪ್ರಾಬ್ಲಮ್ ಮಾಡಿಸಿದ್ದೆ ನಾನು ನಿಮಗೆ. 100 ಡೇಸ್ ಇದ್ದರೆ ಆನ್ಸರ್ ಏನಾಗುತ್ತೆ? 100 ಡೇಸ್ ಇದ್ದರೆ ರೆಸಿಡೆಂಟ್ ಹೌದು, ಬೇಸಿಕ್ ಕಂಡೀಷನನ್ನು ಫುಲ್ಫಿಲ್ ಮಾಡ್ತಾರೆ. ಬಟ್ ಸೆಕೆಂಡ್ ಅಡಿಷನಲ್ ಕಂಡೀಷನ್ ಏನು? 7 ವರ್ಷದಲ್ಲಿ 730 ದಿನ ಇರಬೇಕು. ವರ್ಷಕ್ಕೆ 100 ದಿನ ಇದ್ದರೆ 7 ವರ್ಷದಲ್ಲಿ ಎಷ್ಟು ದಿನ ಇದ್ದಂಗೆ ಆಗುತ್ತೆ? 700 ದಿನ ಮಾತ್ರ ಇದ್ದಂಗೆ ಆಗುತ್ತೆ. ರೆಸಿಡೆಂಟ್ ಬಟ್ ನಾಟ್ ಆರ್ಡಿನರಿ ರೆಸಿಡೆಂಟ್. ಸೊ ಡೇಸ್ ಡೇಸ್ ಅವರೇ ಕ್ವಶನಲ್ಲಿ ಕೊಟ್ಟಾಗ ಈ ಥರ ಪ್ರಾಬ್ಲಮ್ ಕೇಳ್ಬೋದು. 100 ಡೇಸ್, 105 ಡೇಸ್, 120 ಡೇಸ್, 80 ಡೇಸ್ ಯಾವುದಾದ್ರೂ ಕೇಳ್ಬೋದು. ಸೊ ಪ್ರಾಬ್ಲಮ್ ಕೇಳಿದಾಗ ನೀವು ಈ ಥರದಲ್ಲಿ ಪ್ರಾಬ್ಲಮ್ ಮಾಡಬೇಕಾಗತ್ತೆ. ಕಂಡೀಷನ್ಗೆ 3 ಮಾರ್ಕ್ಸ್ ಇರುತ್ತೆ, ಮೈನ್ ಆನ್ಸರಿಗೆ 2 ಮಾರ್ಕ್ಸ್ ಇರುತ್ತೆ. ವರ್ಕಿಂಗ್ ನೋಟಿಗೆ ಯಾವುದೇ ಥರ ಮಾರ್ಕ್ಸ್ ಇರಲ್ಲ. ಜಸ್ಟ್ ನಿಮಗೆ ಅರ್ಥ ಆಗಲಿ ಅಂಥೇಳಿ, ನಿಮಗೆ ಅರ್ಥ ಆಗೋಕ್ಕೋಸ್ಕರ ವರ್ಕಿಂಗ್ ನೋಟನ್ನು ನಾನು ಇಲ್ಲಿ ಮಾಡಿರುವಂಥದ್ದು. ನೀವು ಎಕ್ಸಾಮ್ನಲ್ಲಿ ವರ್ಕಿಂಗ್ ನೋಟ್ ಮಾಡಿನೂ ಪ್ರಾಬ್ಲಮ್ ಮಾಡ್ಬೋದು, ವರ್ಕಿಂಗ್ ನೋಟ್ ಮಾಡ್ದೇನೂ ಪ್ರಾಬ್ಲಮ್ ಮಾಡ್ಬೋದು. ಬಟ್ ಈಗ ಡೇಸ್ ಅವರೇ ಕೊಟ್ಟಿದ್ದಾರೆ, ಡೇಸ್ ನೀವೇ ಕ್ಯಾಲ್ಕುಲೇಟ್ ಮಾಡಲಿಕ್ಕಿದ್ದಾಗ ನೀವು ವರ್ಕಿಂಗ್ ನೋಟ್ ಮಾಡಿದರೆ ಮಾತ್ರ ನಿಮಗೆ ಗೊತ್ತಾಗುತ್ತೆ, ಇಲ್ಲಾಂದರೆ ಫುಲ್ ಕನ್ಫ್ಯೂಷನ್ ಆಗುತ್ತೆ. ಸೊ ನಾನು ಮುಂದಿನ ವೀಡಿಯೋದಲ್ಲಿ ಆ ಥರದ ಪ್ರಾಬ್ಲಮನ್ನು ಹೇಗೆ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ. ಹೋಪ್ ಎಲ್ರಿಗೂ ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.